ನೋಡಿ, ಇತ್ತೀಚೆಗಷ್ಟೇ ಬಿಜೆಪಿ ಮತ್ತು ಜೆಡಿಎಸ್ ನಾವು ಬಾಯಿ ದೋಸ್ತ್ ಅಂತ ಹೇಳ್ಕೊಂಡಿದ್ರು. ಆದರೆ ಈ ಜೋಡಿಯಲ್ಲಿ ದೊಡ್ಡದೊಂದು ಬಿರುಕು ಬರ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಜೋಸ್ತಿಯಲ್ಲಿ ಮಹಾ ಬಿರುಕು ಉಂಟಾಗಿದೆ ಅನ್ನುವಂಥ ಸತ್ಯಾಂಶ ಇದೀಗ ಹೊರಗೆ ಬರ್ತಾ ಇರುವಂಥದ್ದು. ಲೋಕಲ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಇಲ್ವಂತೆ ಇನ್ನು ಮುಂದೆ. ಇಂಟ್ರೆಸ್ಟಿಂಗ್ ಅಂಡ್ ಸರ್ಪ್ರೈಸಿಂಗ್. ವಿಜಯೇಂದ್ರರ ಆ ಮಾತು ಸಿಡಿದ್ರ ದೇವೇಗೌಡರ. ಮೇಲ್ನೋಟಕ್ಕೆ ಅಷ್ಟೇನಾ ಬಿಜೆಪಿ ಜೆಡಿಎಸ್ ದೋಸ್ತಿ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಹೊರಗೆ ದೋಸ್ತಿ, ಒಳಗೊಳಗೆ ದೋಸ್ತಿಗಳು ಕುಸ್ತಿ ಮಾಡಿಕೊಳ್ತಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಿರುಕಿನ ಮಹಾ ರಹಸ್ಯ ನಿಮ್ಮ ಅಶ್ವವೇಗದಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ದೋಸ್ತಿ ಬಿರುಕು ಅಶ್ವವೇಗದಲ್ಲಿ ಇನ್ಸೈಡ್ ಸ್ಟೋರಿಯನ್ನು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. ಬಿಜೆಪಿ ಜೆಡಿಎಸ್ ಏನು ಒಟ್ಟೊಟ್ಟಿಗೆ ನಾವು ಎಲೆಕ್ಷನ್ ಅನ್ನ ಎದುರಿಸಿ ಮುಂದೆ ನಮ್ಮದೇ ಅಧಿಕಾರಕ್ಕೆ ತರ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ರಲ್ಲ, ಮುಂದಿನ ಎಲೆಕ್ಷನ್ ವರೆಗೆ ಈ ದೋಸ್ತಿ ಉಳಿಯೋದೇ ದೊಡ್ಡ ಡೌಟ್ ಆಗಿಬಿಟ್ಟಿದೆ. ಹೊರಗೆ ದೋಸ್ತಿ, ಒಳಗೊಳಗೆ ದೋಸ್ತಿಗಳ ಕುಸ್ತಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಿರುಕಿನ ಮಹಾ ರಹಸ್ಯ ನಿಮ್ಮ ಆಶಾವೇಗದಲ್ಲಿ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. ನೋಡಿ, ಲೋಕಲ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುಂದುವರಿಯಲ್ಲ ಅನ್ನುವಂಥ ಸತ್ಯ ಹೊರಗೆ ಬರ್ತಾ ಇದೆ. ಸೊ ಓವರ್ ಆಲ್ ಆಗಿ ಈ ಬಾರಿ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಿಗೆ ಎಲೆಕ್ಷನ್ ಅನ್ನ ಸ್ಪರ್ಧೆಯನ್ನ ಮಾಡ್ತು. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಕೂಡ ಆದರು. ಆದರೆ ಒಳಗೊಳಗೆ ಯಾವುದೂ ಕೂಡ ಸರಿಯಿಲ್ಲ ಅನ್ನುವಂಥ ಸತ್ಯಾಂಶ ಹೊರಗೆ ಬರ್ತಾ ಇದೆ. ಎಲ್ಲ ಒಂದು ಕಡೆ ಬಿಜೆಪಿ ಜೊತೆ ಮೈತ್ರಿ ಆದಾಗಿಂದ ಜೆಡಿಎಸ್ನ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂಥ ವಾದ ಕೂಡ ಆ ಭಾಗದ ಜೆಡಿಎಸ್ ಮುಖಂಡರು ಕೂಡ ಅದನ್ನೇ ಹೇಳ್ತಾ ಇದ್ರು. ಇದೀಗ ಅದೆಲ್ಲವೂ ಕೂಡ ಸತ್ಯ ಆಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಸಂಪೂರ್ಣವಾಗಿ ಬಿರುಕು ಪಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಅಂತೆ. ಎಸ್ಪೆಷಲಿ ವಿಜಯೇಂದ್ರ ಅವರು ಕೊಟ್ಟಂತಹ ಆ ಹೇಳಿಕೆ ಏನಿದೆ, ಆ ಹೇಳಿಕೆಯ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಸ್ವಂತ ಶ್ರಮದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಅಷ್ಟರ ಮಟ್ಟಿಗೆ ಕಾರ್ಯಕರ್ತರು ಕೆಲಸ ಮಾಡಬೇಕು, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ 140 ಸೀಟು ಸಿಗಬೇಕು ಅಂತ ಹೇಳಿದ್ದಾರೆ. ಹಂಗಾದ್ರೆ ಜೆಡಿಎಸ್ ಕಥೆ ಏನು? ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಹಾವಿಶ್ವಾಸವನ್ನು ನೀಡಿದ್ದಾರೆ. ಮೈತ್ರಿ ಇರುವಾಗಲೇ ಈ ಘೋಷಣೆ ಹೇಗೆ ಮಾಡ್ತಾರೆ ವಿಜಯೇಂದ್ರಗೆ ಬೇಡವಾಯಿತು ಜೆಡಿಎಸ್ ಸಾಂಗತ್ಯ ಅನ್ನುವಂಥ ಪ್ರಶ್ನೆ. ದೊಡ್ಡ ಹುದ್ದೆ ಮೇಲೆ ಕಣ್ಣು, ಅದಕ್ಕೆ ಜೆಡಿಎಸ್ ಬೇಡ ಅಂದ್ರ BYB. ಆದರೆ ಏಕಾಂಗಿಯಾಗಿ ಅಧಿಕಾರಕ್ಕೇರಲು ಬಿಜೆಪಿಗೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಕೇಳಬೇಕಾಗುತ್ತೆ. ರಾಜ್ಯದಲ್ಲಿ ಜೆಡಿಎಸ್ ಬಿಟ್ಟು ಬಿಜೆಪಿ ಪಡೆಯುತ್ತಾ ಸ್ಪಷ್ಟ ಬಹುಮತ ನೀಡಲಿದೆ. ಮೊದಲೇ ಬಿಜೆಪಿಯಲ್ಲಿ ಒಳಜಗಳ, ವಿಜಯೇಂದ್ರ ಕನಸು ನನಸು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾರೆ. ಸೊ ವಿಜಯೇಂದ್ರ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ನೋಡಿ, ನಾವು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸ್ವಂತವಾಗಿ ಅಧಿಕಾರಕ್ಕೆ ಬರಬೇಕು, ನಾವು 140 ಸೀಟ್ ತಗೊಳ್ಬೇಕು ಅಂತ ಹೇಳಿಕೆ ಕೊಡ್ತಾರೆ. ಹಾಗಾದ್ರೆ ಜೆಡಿಎಸ್ ಕಥೆ ಏನು ಅನ್ನುವಂಥ ಪ್ರಶ್ನೆ. ಪಟ್ಟಣ ಪಂಚಾಯತ್ ಚುನಾವಣೆ ನೋಡಿದ್ರಿ, ದಕ್ಷಿಣ ಕನ್ನಡದಲ್ಲಿರ್ಬೋದು, ಭಟ್ಕಳದಲ್ಲಿರ್ಬೋದು, ರಾಯಚೂರು ಜಿಲ್ಲೆಯ ಮಸ್ಕಿ ಇರ್ಬೋದು, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಇರ್ಬೋದು, ಎಲ್ಲ ಪಟ್ಟಣ ಪಂಚಾಯತಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿ ಅಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಪಡೆದಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿ ಅಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಪಡೆದಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿ ಅಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಪಡೆದಿರ್ತಕ್ಕಂಥದ್ದು. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ಸೊ ವಿಜಯೇಂದ್ರ ಕೊಟ್ಟ ಹೇಳಿಕೆ ಸಂಚಲನವನ್ನ ಮೂಡಿಸ್ತಾ ಇದೆ.
ನಾವಿಬ್ಬರು ಜೋಡೆತ್ತುಗಳು ಒಂದೇ ರೀತಿಯಲ್ಲಿ ಹೋಗ್ತೀವಿ, ಒಟ್ಟಿಗೆ ಅಧಿಕಾರಕ್ಕೆ ಬರ್ತೀವಿ ಅಂತೆಲ್ಲ ಹೇಳ್ತಿದ್ದವರು ಸಡನ್ ಆಗಿ ನಾವು ಸ್ವಂತ ನಮ್ಮ ಕಾಲಲ್ಲೇ ನಿಂತ್ಕೊಂಡು ನಾವು ಅಧಿಕಾರಕ್ಕೆ ಬರಬೇಕು, 140 ಸೀಟ್ ಪಡಿಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದೇವೇಗೌಡರು ಈ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿರುವಂಥದ್ದು. ವಿಜಯೇಂದ್ರ ಆ ಮಾತು ದೇವೇಗೌಡರನ್ನ ಘಾಸಿಗೊಳಿಸಿದೆ, ಅವರು ಸಿಡಿಯುವಂತೆ ಮಾಡಿದೆ. ಮೇಲ್ನೋಟಕ್ಕೆ ಅಷ್ಟೇನ ಬಿಜೆಪಿ ಜೆಡಿಎಸ್ ದೋಸ್ತಿ ಅನ್ನುವಂಥ ಪ್ರಶ್ನೆ ಇದೀಗ ನಮ್ಮಲ್ಲಿ ಮೂಡ್ತಾ ಇರುವಂಥದ್ದು. ಹಾಗಾದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆಗೆ ಬರಲ್ವಾ? ಮೈತ್ರಿಯಾಗಿ ಚುನಾವಣೆಗೆ ಬರ್ತಾರೆ ಅಂತಾದರೆ ನಾವು ಸ್ವಂತವಾಗಿ ನಮ್ಮ ಕಾಲಲ್ಲಿ ಗೆದ್ದು ಬರಬೇಕು ಅನ್ನುವಂತಹ ಹೇಳಿಕೆ ಕೊಡುವಂತಹ ಅವಶ್ಯಕತೆ ಏನಿತ್ತು? ಸೊ ವಿಜಯೇಂದ್ರರ ಈ ಹೇಳಿಕೆ ಅನೇಕ ಅನುಮಾನಗಳಿಗೆ ಎಡಮಾಡಿಕೊಟ್ಟಿದೆ, ಅನೇಕ ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ. ನಾವು ಸ್ವಂತ ಅಧಿಕಾರಕ್ಕೆ ಬರುವವರೆಗೆ ಕೂಡ ಕಾರ್ಯಕರ್ತರು ಶ್ರಮವನ್ನು ವಹಿಸಬೇಕು ಅಂತ ವಿಜಯೇಂದ್ರ ಕೊಟ್ಟಿರುವಂಥ ಹೇಳಿಕೆ. ಇದಕ್ಕೆ ಪ್ರತ್ಯುತ್ತರವಾಗಿ ದೇವೇಗೌಡರು ಕೂಡ ಸಿಡಿದೆದ್ದಿದ್ದಾರೆ. ಅವರು ಕೂಡ ಮೈತ್ರಿಯಿಂದ ಬೇರಾಗುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಆ ಹೇಳಿಕೆ ಅರ್ಥ ಅದೇ. ಸೊ ವಿಜಯೇಂದ್ರ ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ನಾಯಕರನ್ನ ಮೆಚ್ಚಿಸೋಕೋಸ್ಕರ ಜೆಡಿಎಸ್ಗೆ ನಿಷ್ಠೂರ ಆದ್ರ ಅನ್ನುವಂಥ ಪ್ರಶ್ನೆ ಇಲ್ಲಿ. ಸ್ವಂತ ಕಾಲ್ನಲ್ಲಿ ಸ್ವಂತ ಅಧಿಕಾರಕ್ಕೆ ಬರಬೇಕು, ನಮ್ಮ ಕಾರ್ಯಕರ್ತರು ಶ್ರಮ ಪಡಬೇಕು. ಎಷ್ಟರ ಮಟ್ಟಿಗೆ ಶ್ರಮ ಪಡಬೇಕಂದ್ರೆ 140 ಸೀಟ್ ತಗೊಳ್ಳುವಷ್ಟು ಶ್ರಮ ಪಡಬೇಕು ಅಂತ ಹೇಳಿದ್ದಾರಂತೆ. ಮುಂದಿನ ಚುನಾವಣೆ ಬಿಜೆಪಿ ಸೇರಲಿದೆ 140 ಸೀಟ್. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಹಾ ವಿಶ್ವಾಸವನ್ನು ಹೊರಹಾಕಿದ್ದಾರೆ. 140 ಸೀಟ್ ಸಂಪೂರ್ಣವಾಗಿ ಇವ್ರು ಗಳಿಸಬೇಕಾದ್ರೆ ಯಾವ್ಯಾವ ಸ್ಥಾನಗಳನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ರೋ, ಯಾವ್ಯಾವ ಕ್ಷೇತ್ರಗಳನ್ನ, ಆ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಸ್ಪರ್ಧೆ ಮಾಡಬೇಕಾಗುತ್ತೆ. 244 ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಬಿಜೆಪಿಯ ಸ್ಪರ್ಧೆ ಮಾಡುವಂತಹ ಅನಿವಾರ್ಯತೆ ಬರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಜೆಡಿಎಸ್ ಕತೆ ಏನು? ಇತ್ತೀಚೆಗಷ್ಟೇ ಅಧಿವೇಶನ ಆಗಿರ್ಬೋದು, ಬೇರೆ ಬೇರೆ ಹೋರಾಟಗಳಾಗಿರ್ಬೋದು. ವಿಜಯೇಂದ್ರ ಅವರು ರೈತರನ್ನ ಕರ್ಕೊಂಡು ಹೋಗಿ ಅಧಿವೇಶನದ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಾರೆ, ಅಲ್ಲಿ ಜೆಡಿಎಸ್ ಕಾಣಿಸ್ಕೊಳ್ಳಲ್ಲ. ಅಧಿವೇಶನದ ಒಳಗಡೆ ಹೋರಾಟಗಳನ್ನು ಮಾಡ್ತಾರೆ, ಅಲ್ಲಿ ಕೂಡ ಜೆಡಿಎಸ್ ಕಾಣಿಸ್ಕೊಳ್ಳಲ್ಲ. ಖಾಲಿ ಬಿಜೆಪಿ, ವಿಜಯೇಂದ್ರ, ಆರ್ ಅಶೋಕ್ ಇವರು ಮಾತ್ರ ಕಾಣಿಸ್ಕೊಳ್ತಾರೆ. ಹಂತ ಹಂತವಾಗಿ ಜೆಡಿಎಸ್ ಇಂದ ದೂರ ಸರಿತಾ ಇದೆಯಾ ಬಿಜೆಪಿ ಅನ್ನುವಂಥ ಪ್ರಶ್ನೆ. ಬಹುಶಃ ಇದೆಲ್ಲದಕ್ಕೆ ಕುಮಾರಸ್ವಾಮಿ ಅವರ ಹೇಳಿಕೆ ಏನಿರುತ್ತೆ, ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಏನಿರುತ್ತೆ, ಅದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಬಹುಶಃ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆಯ ನಂತರ ನಿಜಾಂಶ ಹೊರಗಡೆ ಬರುತ್ತೆ. ಮೈತ್ರಿ ಉಳಿಯುತ್ತೋ ಬೇರಾಗುತ್ತೋ ಕಾದು ನೋಡಬೇಕಾಗುತ್ತೆ. ಇನ್ ಕೇಸ್ ಆಫ್ ಮೈತ್ರಿ ಮುರಿದ್ರೆ ಕುಮಾರಸ್ವಾಮಿ ಅವರ ಅಧಿಕಾರದ ಕಥೆ ಏನು, ಕೇಂದ್ರದಲ್ಲಿ ಅಧಿಕಾರ ಹಿಡಿದಿದ್ದಾರಲ್ಲ ಅದರ ಕಥೆಗೇನು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಅಥವಾ ಬಾಯ್ ತಪ್ಪಿನಿಂದ ಈ ರೀತಿ ಹೇಳಿಕೆ ಕೊಟ್ರಾ ಗೊತ್ತಿಲ್ಲ. ಆದರೆ ವಿಜಯೇಂದ್ರ ಕೊಟ್ಟಿರುವಂಥ ಹೇಳಿಕೆ ಮಾತ್ರ ರಾಜ್ಯ ರಾಜಕೀಯದಲ್ಲಿ ದೊಡ್ಡದೊಂದು ಕ್ರಾಂತಿಯನ್ನು ಮೂಡಿಸ್ತಾ ಇದೆ. ಸ್ವಂತ ಶ್ರಮದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಅಷ್ಟರ ಮಟ್ಟಿಗೆ ಕಾರ್ಯಕರ್ತರು ಕೆಲಸ ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ 140 ಸೀಟ್ ಸಿಗಲಿದೆ, ನಾವು ಸ್ವಂತವಾಗಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ವಿವೇಕ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಇಲ್ಲಿ ಬಹಳ ಆಶ್ಚರ್ಯ ಮೂಡಿಸುವಂತಹ ವಿಚಾರ. ಯಾಕಂತ ಕೇಳಿದ್ರೆ ಇದುವರೆಗೆ ನಾವು ನೀವು ಬಾಯಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು ಆ ಬಳಿಕ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಕೂಡ ಅಧಿಕಾರ ಸಿಗುತ್ತೆ. ಈಗ ವಿಜಯೇಂದ್ರ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಇದು ನಿಜಕ್ಕೂ ಶಾಕಿಂಗ್. ಯಾಕಂತ ಹೇಳಿದ್ರೆ ಈ ಹಿಂದೆ ಅಧಿವೇಶನದ ಸಮಯದಲ್ಲಿ ಇವರು ಪ್ರತಿಭಟನೆ ಮಾಡುವಾಗಲಿ ಅಥವಾ ಅಧಿವೇಶನದ ಒಳಗಡೆ ಪ್ರತಿಭಟನೆ ಮಾಡುವಾಗಲಿ ಎಲ್ಲೋ ಒಂದು ಕಡೆ ಇವರು JDS ಅನ್ನು ನೆಗ್ಲೆಕ್ಟ್ ಮಾಡಿದ್ದು ಕಂಡು ಬಂತು. ಇದೀಗ ವಿಜಯೇಂದ್ರ ಕೊಟ್ಟಿರುವಂಥ ಹೇಳಿಕೆ ಈ ಮೈತ್ರಿ ಮುರಿಯುತ್ತಾ ಅಥವಾ ಇದನ್ನ ಪ್ಯಾಚಪ್ ಮಾಡುವಂಥ ಕೆಲಸ ಏನಾದರೂ ಮಾಡ್ತಾರಾ? ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ ವಿವೇಕ್? ಎಸ್ ಕಾರ್ತಿಕ್, ಖಂಡಿತವಾಗ್ಲೂ ಕೂಡ ಕಳೆದ 1.5 ವರ್ಷದಿಂದ ಕೂಡ ಮೈತ್ರಿ ಎಲ್ಲ ಒಂದು ಕಡೆ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಇದ್ರು. JDS ನಾಯಕರು ಅಂತೂ ಬಹುತೇಕವಾಗಿ ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಕುಮಾರಸ್ವಾಮಿ ಅವರೇ ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ನಾವು ಯಾವುದೇ ಕಾರಣಕ್ಕೂ ಮೈತ್ರಿಯನ್ನು ಬ್ರೇಕ್ ಮಾಡೋದಿಲ್ಲ, ಮೈತ್ರಿಯಲ್ಲೇ ಮುಂದಿನ ಚುನಾವಣೆ ಕೂಡ ಎದುರಿಸ್ತೀವಿ ಅಂತ. ಅದೇ ನಿಟ್ಟಿನಲ್ಲಿ ನಿನ್ನೆ ದೇವೇಗೌಡ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಮುಂದಿನ ಚುನಾವಣೆ ಲೋಕಸಭೆ ಚುನಾವಣೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ, ಇದರಲ್ಲಿ ನಾವು ಮೈತ್ರಿಯಾಗೆ ಮುಂದುವರಿತೀವಿ. ಇನ್ನು ಸ್ಥಳೀಯ
ಮಟ್ಟದ ಚುನಾವಣೆಗಳು, ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ಪುರಸಭೆ ಚುನಾವಣೆಗಳಾಗಿರ್ಬೋದು, ಈ ರೀತಿಯಾದ ಚುನಾವಣೆಗೆ ಮೈತ್ರಿಯಾಗಿ ಹೋಗೋದು ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಹೇಳಿದರು. ಆದರೆ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರು ಮಾತ್ರ ಪ್ರತಿ ಬಾರಿ ಮಾತನಾಡುವಂಥ ಸಂದರ್ಭದಲ್ಲಿ, ಮಾಧ್ಯಮಗಳಿಗೆ ಹೇಳಿಕೆ ನೀಡುವಂಥ ಸಂದರ್ಭದಲ್ಲಿ ಎಲ್ಲ ಬಾರಿ ಕೂಡ ಅವ್ರು ಹೇಳ್ತಕ್ಕಂಥದ್ದು ಪ್ರತ್ಯೇಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ BJP ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತಲೇ ಹೇಳ್ತಾರೆ. ಮೈತ್ರಿಯಾಗಿ ಬಹುದಿನಗಳ ಬಳಿಕ, ಅಂದರೆ ಸಾಕಷ್ಟು ಬಾರಿ ಇಲ್ಲಿಯವರೆಗೂ ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಆ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಮತ್ತೆ ನಾವು BJP ಪ್ರತ್ಯೇಕವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ, ಪ್ರತ್ಯೇಕವಾಗಿ ಅಂದರೆ ಮೆಜಾರಿಟಿ ನಂಬರ್ಸ್ ಏನಿದೆ, ಈ ಮೆಜಾರಿಟಿ ನಂಬರ್ಸನ್ನು 113 ನಂಬರ್ಸ್ ಏನಿದೆ, ಇದನ್ನು BJP ಪ್ರತ್ಯೇಕವಾಗಿ ಪಡೆದುಕೊಳ್ಳುತ್ತೆ ಅಂತ ಸಾಕಷ್ಟು ಬಾರಿ ವಿಜೇಂದ್ರ ಅವರು ಹೇಳಿದರು. ನಿನ್ನೆ ಕೂಡ ಅದೇ ಸಂದರ್ಭದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ವಿಜೇಂದ್ರ ಅವರು. ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರ ಈ ಮಾತುಗಳನ್ನು ನೋಡ್ತಾ ಹೋದರೆ, ಸಾಕಷ್ಟು ಬಾರಿ ಈ ರೀತಿಯಾದ ಸ್ಟೇಟ್ಮೆಂಟನ್ನು ನೋಡ್ತಾ ಹೋದರೆ, ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರಿಗೆ ಮೈತ್ರಿ ಮುಂದುವರತಕ್ಕಂಥದ್ದು ಇಷ್ಟ ಇಲ್ವಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡಿಸುತ್ತೆ. ಜೊತೆಗೆ ಅವರ ಈ ಹೇಳಿಕೆಯನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ BJPಯೇ ಪ್ರತ್ಯೇಕವಾಗಿ ಅಧಿಕಾರಕ್ಕೆ ಬರಬೇಕು, ಅಂದರೆ ಅವರ ಆಪ್ತ ವಲಯದಲ್ಲಿರ್ತಕ್ಕಂಥವ್ರು ಅಥವಾ ಅವರೇ ದೊಡ್ಡ ಹುದ್ದೆ ಪಡೆಯೋದಕ್ಕೆ ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅಥವಾ BJPಯನ್ನು ಬಲಪಡಿಸೋದಕ್ಕೆ ಈ ರೀತಿಯಾದ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಒಂದಿಷ್ಟು ಪ್ರಶ್ನೆಗಳು ಮೂಡಿಸ್ತಿದೆ ಕಾರ್ತಿಕ್. ಇನ್ನು ಹಿಂದಿನ ಭಾಗವಾಗಿ ನೋಡ್ತಾ ಹೋದರೆ, ಈ ಹಿಂದೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಒಟ್ಟಾಗಿ ಹೋರಾಟ ಮಾಡಿದ್ರು. ಅಂದರೆ ಬೆಂಗಳೂರಿನಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ JDS ಹಾಗೂ BJP ನಾಯಕರು ಯಾವುದೇ ಒಂದು ವಿಚಾರ ಇಟ್ಕೊಂಡು ಸರ್ಕಾರಕ್ಕೆ ಕಟ್ಟಿ ಹಾಕೋದಕ್ಕೆ ಒಟ್ಟಾಗಿ ಹೋರಾಟ ಮಾಡಿದ್ರು. ಆದರೆ ಈ ಬಾರಿ ಏನು ಡಿಸೆಂಬರ್ನಲ್ಲಿ ನಡೆದಿರ್ತಕ್ಕಂಥ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು, ಅಲ್ಲಿ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ BJP ಮತ್ತು JDS ನಾಯಕರ ನಡುವೆ ಭಿನ್ನಾಭಿಪ್ರಾಯ ಕಂಡು ಬಂದಿತ್ತ ಅಂತಲೇ ಹೇಳ್ಬೋದು. ಯಾಕಂದರೆ ಸದನದ ಒಳಗೆ ಆಗಿರ್ಬೋದು, ಸದನದ ಹೊರಗೆ ಯಾವುದೇ ಒಂದು ಹೋರಾಟಗಳು ಮಾಡಿದ್ರು ಕೂಡ ಒಟ್ಟಾಗಿ ಹೋರಾಟ ಮಾಡಿರಲ್ಲ. ಈ ಹಿಂದೆ ಡಿಸೈಡ್ ಮಾಡಿದಂತೆ ಏನು ಸಮನ್ವಯ ಸಮಿತಿ ಸಭೆಯಲ್ಲೂ ಕೂಡ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆಯಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರದ 60% ಆರೋಪದ ವಿಚಾರ, ಈ ವಿಚಾರವಾಗಿ ನಾವು ಹೋರಾಟ ಮಾಡಬೇಕು ಅಂತ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಆಗಿದ್ರು ಕೂಡ ಸದನದ ಒಳಗೆ ಯಾರೂ ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಎಲ್ಲ ಒಂದು ಕಡೆ ವಿಪಕ್ಷಗಳು ಕಂಪ್ಲೀಟ್ಲಿ ಫೇಲ್ ಆಗಿತ್ತು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಅಂತ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಒಟ್ಟಾಗಿ ಹೋರಾಟ ಮಾಡೋದನ್ನು ಬಿಟ್ಟು ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ರು. ಮತ್ತು ಸದನದ ಒಳಗೆ ಕೂಡ ಅಷ್ಟೇ ವಿಪಕ್ಷ ನಾಯಕರು ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ಸುರೇಶ್ ಬಾಬು ಅವರಾಗಿರ್ಬೋದು, ಬೇರೆ ಯಾರು JDS ನಾಯಕರು ಧ್ವನಿಗೂಡಿಸ್ತಾ ಇರಲಿಲ್ಲ. ಮತ್ತೊಂದು ಕಡೆ JDS ನಾಯಕರು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ BJP ನಾಯಕರು ಧ್ವನಿಗೂಡಿಸ್ತಾರೆ. ಎಲ್ಲ ಒಂದು ಕಡೆ ಪ್ರತ್ಯೇಕವಾಗಿಯೇ ಹೋರಾಟ ಮಾಡದಂತೆ ಕಂಡು ಬರ್ತಿತ್ತು. ಇದರ ಮುಂದಿನ ಭಾಗವಾಗಿ ಏನಾದರೂ ಹೈಕಮಾಂಡ್ ನಾಯಕರು ವಿಜೇಂದ್ರ ಅವರಿಗೆ ಏನಾದರೂ ಸೂಚನೆಗಳು ಕೊಡ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಒಂದಾಗಿ ಹೋರಾಟ ಮಾಡಿ ಎಂದು ಈ ರೀತಿಯಾದ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಅಂತ ಹೈಕಮಾಂಡ್ ಏನಾದರೂ ಟೈಟ್ ಮಾಡುತ್ತಾ, ಅಥವಾ ಇದೇ ರೀತಿಯಾಗಿ ಮುಂದುವರಿಯುತ್ತಾ ಅಂತ ಕೂಡ ಕಾದು ನೋಡಬೇಕಾಗಿರುತ್ತೆ. ಇದರ ಜೊತೆಯಲ್ಲಿ JDS ನಿಲುವು ಈಗ ಏನಾಗಬಹುದು ವಿವೇಕ್? JDS ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ, ಯಾಕಂದ್ರೆ ಇಷ್ಟೆಲ್ಲ ಮುಜುಗರವನ್ನು ಅನುಭವಿಸಿದ ನಂತರವೂ ಕೂಡ BJP ಜೊತೆಗೆ ಕೈ ಜೋಡಿಸಿದ್ರೆ ಎಲ್ಲೋ ಒಂದ್ ಕಡೆ JDS ಒಳಗಿನ ನಾಯಕರು ಯಾರಿದ್ದಾರೆ ಅವರಿಗೆ ಬಹಳ ಮುಜುಗರ ತನಿಸುತ್ತೆ. ಅವರು ಹೈಕಮಾಂಡಿಗೆ ಮಾತಾಡುವಂಥ ಚರ್ಚಿಸುವಂತಹ ವಿಚಾರಗಳು ಕೂಡ ಗಮನಕ್ಕೆ ಬರುತ್ತೆ. ಸೊ ಹಾಗಾಗಿ JDS ಈ ನಿಲುವು ಏನಿರಬಹುದು, ಇನ್ನು ಮುಂದೆ ಏನು ತಗೊಳ್ಬಹುದು ವಿವೇಕ್? ಖಂಡಿತವಾಗ್ಲೂ ಕೂಡ ಕಾರ್ತಿಕ್, ಯಾಕಂದರೆ JDSನಲ್ಲಿ ಇರ್ತಕ್ಕಂಥದ್ದೇ ಈಗ ಕೇವಲ 18 ಶಾಸಕರಿದ್ದಾರೆ. ಯಾವುದೇ ಒಂದು ನಿರ್ಧಾರಗಳು ತೆಗೆದುಕೋಬೇಕಂದ್ರೆ ನೇರವಾಗಿ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಬೇಕಾಗಿರುತ್ತೆ. ಯಾಕಂದರೆ ಕುಮಾರಸ್ವಾಮಿ ಅವರೇ ರಾಜ್ಯದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಜೊತೆಗೆ ಈಗ ಕುಮಾರಸ್ವಾಮಿ ಅವರು ಕೂಡ ಪದೇ ಪದೇ ರಾಜ್ಯದ ನಾಯಕರ ಜೊತೆ ಟಚ್ ಸಿಗೋದು ಕೂಡ ಕಷ್ಟ ಆಗಿರುತ್ತೆ. ಯಾಕಂದರೆ ಅವರು ಈಗಾಗಲೇ ಕೇಂದ್ರ ಸಚಿವರಾಗಿದ್ದಾರೆ, ದೊಡ್ಡ ಹುದ್ದೆಯಲ್ಲೇ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ನಿರ್ಧಾರಗಳು ತೆಗೆದುಕೊಳ್ಬೇಕಂದ್ರೆ JDS ನಾಯಕರು ಯಾರು ಕೂಡ ಶಾಸಕರಾಗಿರ್ಬೋದು, ಯಾರು ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಎಲ್ಲವೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ಕೂಡ 1-to-1 ವಿಚಾರವನ್ನು ಮಾತನಾಡಬೇಕಾಗಿರುತ್ತೆ. ಆದರೆ ಕುಮಾರಸ್ವಾಮಿ ಅವರು ಈ ಹಿಂದೆ ಉಚ್ಚಾರ ಮಾಡದಂತೆ ಸಾಕಷ್ಟು ಬಾರಿ ಅವರು ಪ್ರತ್ಯೇಕವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡಬಹುದು. ಆ ರೀತಿಯಾದ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಬಾರಿ ಕೂಡ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳಿದ್ದಾರೆ, ನಾವು ಮುಂದಿನ ಯಾವುದೇ ಚುನಾವಣೆಗಳಿದ್ರೂ ಕೂಡ ನಾವು ಮೈತ್ರಿಯಾಗಿ ಮುಂದುವರಿತೀವಿ ಅಂತ ಸಾಕಷ್ಟು ಬಾರಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದೇ ರೀತಿ ಮೊನ್ನೆ ಅಷ್ಟೇ ಮಾತನಾಡಿದಂಥ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡ ಅವರು ಕೂಡ ಉಚ್ಚಾರ ಮಾಡಿದ್ದದೆ, ಮುಂದಿನ ಲೋಕಸಭಾ ಚುನಾವಣೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆಯಲ್ಲಿ ನಾವು ಮೈತ್ರಿಯಾಗಿ ಮುಂದುವರಿತೀವಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಈಗ ಪದೇ ಪದೇ ಈ ರೀತಿಯಾದ ವಿಜೇಂದ್ರ ಅವರ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಏನಾದರೂ ಕುಮಾರಸ್ವಾಮಿ ಅವರು BJP ಹೈಕಮಾಂಡ್ ನಾಯಕರ ಜೊತೆ ಏನಾದರೂ ಚರ್ಚೆ ಮಾಡ್ತಾರಾ ಅಂತ ಕೂಡ ಕಾದು ನೋಡಬೇಕಾಗಿರುತ್ತೆ ಕಾರ್ತಿಕ್. ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.